ನೋಡಿ, ಇದು ಹೂಕೋಸಿನಿಂದ ಮಾಡಿರುವಂಥದ್ದು. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಮಾಡಿ ನೋಡಿ. ತಿನ್ನೋಣ ಅನ್ನಿಸ್ತಾ ಇರುತ್ತೆ, ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಬನ್ನಿ, ಇದನ್ನು ಮಾಡೋದು ಹೇಗೆ ನೋಡೋಣ, ಕಲಿಯೋಣ, ತಿಳಿಯೋಣ. ಹೂಕೋಸಿಂದ ಒಂದೊಳ್ಳೆ ರೊಟ್ಟಿಗೋ ಚಪಾತಿಗೋ ಏನಾದರೂ ಒಂದು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಉಪ್ಪು ಮತ್ತು ಅರಿಶಿನ ಹಾಕಿ ನೀರಲ್ಲಿ ನೆನೆ ಹಾಕಬೇಕು. ಹುಳ ಎಲ್ಲ ಇದೆಯಾ ಅಂತ ಕ್ಲೀನಾಗಿ ನೋಡಿದ್ದೀನಿ, ಎಲ್ಲ ಕಡೆ ಯಾವುದು ಹುಳ ಗಿಳ ಏನಿಲ್ಲ, ಚೆನ್ನಾಗಿದೆ. ಚೆನ್ನಾಗಿ ಸೋಸಿದ್ದೀನಿ. ವಾಶ್ ಮಾಡೋಣ ಅಂತ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ತೊಳೆಯೋಕೆ ಇಡ್ತೀನಿ. ಸ್ವಲ್ಪ ಹೊತ್ತು ಅದರೊಳಗೆ ನೆನೀಲಿ. ಇದು ಉಪ್ಪಿನ ನೀರಲ್ಲಿ ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ನೆನೀಲಿ. ಒಂದು ಹಾಫ್ ಆನ್ ಅವರ್ ನೆನೆಯೋಕೆ ಇಡ್ತಾಯಿದ್ದೀನಿ. ನೋಡಿ, ಹೂಕೋಸು ದೊಡ್ಡದಾದ ಒಂದು ಹೂಕೋಸು. ಇದನ್ನು ಬಿಡಿಸಿ ಅರಿಶಿನ ನೀರೆಲ್ಲ ನೋಡಿ, ಎಣ್ಣೆ ರೆಡಿ ಇದೆ, ತುಪ್ಪ ರೆಡಿ ಇದೆ, ಬಾಣಲಿ ರೆಡಿ ಇದೆ. ನೋಡಿ, ಇದಕ್ಕೆ ಇದು ಪಲಾವ್ ಎಲೆ ಅಂತಾರಲ್ಲ, ಅದು 2 ಲವಂಗ, ಚಕ್ಕೆ, ಹೆಚ್ಚಿರುವಂಥ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲ ರೆಡಿ ಇದೆ, ಸೋಂಕಾಳು. ಈಗ ನಾವು ಮಾಡೋಣ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಕಡಾಯಿ ಇಟ್ಟಿದ್ದೀನಿ ಒಂದು, ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ ನಾನು. ಅದಕ್ಕೆ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ, ತುಪ್ಪ ಜಾಸ್ತಿ ಆದರೆ ಅಷ್ಟು ನನಗಿಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ತುಪ್ಪನ. ಈಗ ಇದಕ್ಕೆ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ಕಾದಿದೆ. ಈಗ ಇದಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಸೋಂಕಾಳು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಫ್ರೈ ಮಾಡಬೇಕು ಈ ಥರ. ಒಂದು ಅನಾನಸ್ ಎಲೆದು ಒಂದೇ ಒಂದು ಮೊಗ್ಗು ಹಾಕಿದ್ದೀನಿ, ಫ್ಲೇವರ್ಗೋಸ್ಕರ ಅಷ್ಟೇ. ಇದು ಫ್ರೈ ಆಗುವಾಗ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹೆಚ್ಚಿರುವಂಥದ್ದು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿನೂ ಹೆಚ್ಚಿರುವಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಅರೋಮ ಬರ್ತಾಯಿದೆ. ಆ ಬೆಳ್ಳುಳ್ಳಿದು ತುಪ್ಪದ ಜೊತೆ ಫ್ರೈ ಆಗುತ್ತಲ್ಲ, ಒಳ್ಳೆ ಅರೋಮ ಬರ್ತಾಯಿದೆ. ಇದು ಸ್ವಲ್ಪ ಫ್ರೈ ಆಗುವಾಗ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಹೂಕೋಸಿಂದು. ಅದು ಗೋಬಿ ಮಂಚೂರಿನೂ ಮಾಡ್ಕೊಳ್ತೀವಿ. ಇವತ್ತು ಸ್ವಲ್ಪ ಈ ಥರ ಒಂದು ಸ್ಪೆಷಲಾಗಿ ಬೇರೆ ಬೇರೆ ಥರ ಒಂದೇ ಥರ ಮಾಡ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿ ಅನಿಸಲ್ಲ. ಒಂದು ಡಿಫ್ರೆಂಟಾಗಿದ್ದರೆ ಟೇಸ್ಟ್ ತಿನ್ನೋಕ್ಕೂ ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳೋಣ.
ಫ್ರೈ ಆಗ್ತಾ ಇದೆ. ಚೆನ್ನಾಗಿದು ಕೆಂಪುಗೆ ಫ್ರೈ ಆಗಬೇಕು. ಇದು ಚೆನ್ನಾಗಿ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ತೊಳೆದಿದ್ದನ್ನ ಸೋರೆತ್ತಿ ಇಟ್ಕೊಂಡಿದ್ದೀನಿ. ಈ ಹೂಕೋಸನ್ನ ತುಂಬ ಚೆನ್ನಾಗಿದೆ. ದೊಡ್ಡದು ಒಂದೇ ಕೋಸು ತಂದಿದ್ದದು, ತುಂಬ ಚೆನ್ನಾಗಿದೆ. ಇದಕ್ಕೆ ಹಸಿ ಬಟಾಣಿ ಹಾಕೋಬೋದು, ಆಲೂಗಡ್ಡೆ ಹಾಕ್ಬೋದು. ಆದರೆ ನಾನು ಇದೇ ಜಾಸ್ತಿ ಆಯಿತು, ಅದರಿಂದ ಇದೊಂದನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಇದು ಫ್ರೈ ಆಗುವಾಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ. ಅದು ಫ್ರೈ ಆದಾಗ ಟೊಮೆಟೊ ಹಾಕ್ಕೊಂಡ್ರೆ, ಟೊಮೆಟೊಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಆವಾಗ ಅದು ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು 2 ನಿಮಿಷ ಫ್ರೈ ಆಗೋಕ್ಕೆ ಬಿಡೋಣ. ಎರಡು ನಿಮಿಷ ಅದು ಟೊಮೆಟೊ ಮೆತ್ತಗಾಗೋಕ್ಕೆ ಬಿಟ್ಟಿದ್ನಲ್ಲ, ಈ ಥರ ಫ್ರೈ ಆಗುವಾಗ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕೋಣ ಸ್ವಲ್ಪ. ಅರಿಶಿನ ಹಾಕಾಯಿತು. ಪೆಪ್ಪರ್ ಸ್ವಲ್ಪ ಹಾಕೋಣ, ಅರಿಶಿನ ಸ್ವಲ್ಪ ಹಾಕೋಣ. ಈಗ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಪೌಡರು. ಎಲ್ಲ ನಾವು ಮನೆಯಲ್ಲೇ ಮಾಡುವಂಥದ್ದು, ರೆಡಿಮೇಡ್ ಯಾವುದು ತರಲ್ಲ. ಪೌಡ್ರು, ಪೇಸ್ಟ್ ಯಾವುದೇ ಆದರೂ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ. ಸ್ವಲ್ಪ ಗರಂ ಮಸಾಲೆ, ಇದು ಮನೆಯಲ್ಲೇ ಮಾಡಿರುವಂಥದ್ದು, ಹಾಕ್ಕೊಳ್ಳೋಣ. ಇದು ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಮನೆಯಲ್ಲೇ ಮಾಡಿರುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿ ಹಾಕುವಂಥ ಪೌಡ್ರುಗಳು ತುಂಬ ಚೆನ್ನಾಗಿರುತ್ತೆ. ಅದು ಮನೆಯಲ್ಲೇ ಮಾಡಿರುವಂಥದ್ದು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಧನಿಯಾ ಪುಡಿ ಜಾಸ್ತಿ ಯಾವುದಕ್ಕೂ ಅಷ್ಟು ಯೂಸ್ ಮಾಡಿರಲ್ಲ. ಕೆಲವು ಸಾರಿ ಹಾಕ್ತೀವಷ್ಟೇ. ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇದೆಲ್ಲ ಈಗ ಫ್ರೈ ಆಗಿದೆ ನೋಡಿ. ಟೊಮೆಟೊ ಇಷ್ಟು ಚೆನ್ನಾಗಿದಾಗಿದೆ ಎಲ್ಲ. ಈಗ ನಾವು ಇದಕ್ಕೆ ಇದನ್ನು ಹಾಕ್ಕೊಳ್ತೀವಿ. ಹೂಕೋಸನ್ನ ಹಾಕ್ಕೊಳ್ತಾ ಇದ್ದೀವಿ. ಉಪ್ಪು ಈಗ ಅದಕ್ಕೆ ಹಾಕಿದ್ದೀನಿ. ತೊಳೆಯೋಕ್ಕೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಸ್ಮೂತಾಗಿ ಸುಡಬೇಕು, ತುಂಬ ಹಾರ್ಡಾಗಿ ಸುಟ್ಟೋಗ್ಬಾರ್ದು. ಅದು ತುಂಬ ಚೆನ್ನಾಗಿ ನೋಡಿ ಉಬ್ಬುತ್ತಾ ಇದೆ. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಚಪಾತಿ ನೋಡಿ, ಪೂರಿ ಥರ ಉಬ್ತಾ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ವಾವ್, ಈ ಥರ ಚೆನ್ನಾಗಿ ಉಬ್ಬಬೇಕು. ಚಪಾತಿ ಉಬ್ಬಬೇಕು, ಚೆನ್ನಾಗಾಗಬೇಕು. ಹೆಂಗೆಂಗೋ ರೊಟ್ಟಿ ಥರ ಒಂಟಿ ಚಪಾತಿ ಎಲ್ಲ ಮಾಡಿ ಎಣ್ಣೆ ಹಚ್ಚಿ ನೀಟಾಗಿ ಮಾಡಬೇಕು ಚಪಾತಿನ. ಆಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರ್ತಾಯಿದೆ ಚಪಾತಿ. ಪಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ
ನೋಡಿ ಇಲ್ಲಿದೇನಾಯಿತು ನೋಡೋಣ. ನೋಡಿ ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ, ಸೂಪರಾಗಿದೆ. ಈಗ ಇದಕ್ಕೆ ಸಾಂಬಾರು ಸೊಪ್ಪು ಹಾಕಬೇಕು. ಎಲ್ಲ ರೆಡಿಯಾಗಿದೆ, ಬೆಂದು ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ, ಸೂಪರಾಗಿದೆ. ವಾವ್, ಯಾವುದೇ ಅಡುಗೆ ಆದರೂ ಇಷ್ಟಪಟ್ಟು ಪ್ರೀತಿಯಿಂದ ಸಂತೋಷವಾಗಿ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ. ಮನಸ್ಸು ಇರಬೇಕು, ಖುಷಿಯಾಗಿರಬೇಕು. ಏನೇನು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು. ವಾವ್, ಸೂಪರಾಗಿದೆ ನೋಡಿ. ನೀವು ಒಂದು ಸರಿ ಮಾಡಿ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮಾಡಬೇಕು, ತಿನ್ನಬೇಕು. ತುಂಬ ಕಲರ್ಫುಲ್ಲಾಗೂ ಇದೆ, ತುಂಬ ಚೆನ್ನಾಗೂ ಇರುತ್ತೆ ನೋಡಿ. ಎಷ್ಟು ಸೂಪರಾಗಿದೆ, ಕಲರ್ಫುಲ್ಲಾಗೂ ಆಗಿದೆ, ತುಂಬ ಚೆನ್ನಾಗಾಗಿದೆ, ಸೂಪರಾಗಿದೆ. ಸರ್ವ್ ಮಾಡ್ಕೊಳ್ಳೋಣ, ಟೇಸ್ಟ್ ನೋಡೋಣ. ನನಗೆ ಒಂದೇ ಒಂದು ಚಪಾತಿ ಸಾಕು, ನಂಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್, ಬಾಯಲ್ಲೇ ನೀರು ಬರ್ತಾ ಇದೆ. ಆಹಾ, ಬಿಸಿ 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 ಇದು ಹೇಗೆ ತಿನ್ನೋದು ನೋಡಿ, ತುಂಬ ಚೆನ್ನಾಗಾಗಿದೆ ನೋಡಿ, ತುಂಬ ಟೇಸ್ಟಾಗಿದೆ. ತುಂಬ ಬೇಯಿಸಲೂಬಾರ್ದು, ತುಂಬ ಬೆಂದ್ರೂ ಚೆನ್ನಾಗಿರಲ್ಲ. ನೀರು ಹಾಕೆಲ್ಲ ಜಾಸ್ತಿ ಹಂಗೆ ಬೇಯಿಸಬಾರ್ದು ನೋಡಿ. ವಾವ್, ಸೂಪರಾಗಿದೆ, ಸೂಪರ್. ನೀವೊಂದು ಸರಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಮಾಡಿದ್ನೇ ಒಂದೇ ಸರಿ ಒಂದೇ ಥರ ಮಾಡ್ಕೊಂಡು ತಿಂತಾಯಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಇಷ್ಟ ಇದ್ದರೆ ಇದಕ್ಕೆ ಹಸಿ. ಎಷ್ಟು ಚೆನ್ನಾಗಿದೆ ಇದೆ ಚಪಾತಿ. ಸ್ತೋತ್ರ ಏಸಪ್ಪ. ನೋಡಿ ಬಿಸಿ ಬಿಸಿಯಾಗಿದೆ, ಎಷ್ಟು ಕಲರ್ಫುಲ್ಲಾಗಿದೆ, ತುಂಬ ಚೆನ್ನಾಗಿರುತ್ತೆ. ಸ್ತೋತ್ರಪ್ಪ. ಸೂಪರ್. ತುಂಬ ಚೆನ್ನಾಗಿದೆ. ಒಂದು ಸರಿ ಮಾಡ್ಕೊಳ್ಳಿ, ನೋಡಿ, ಟ್ರೈ ಮಾಡಿ. ತುಂಬ ಟೇಸ್ಟಾಗಿದೆ. ತುಂಬ ಬೇಯಿಸಲೂಬಾರ್ದು, ತುಂಬ ಬೆಂದ್ರೂ ಚೆನ್ನಾಗಿರಲ್ಲ. ನೀರು ಹಾಕೆಲ್ಲ ಜಾಸ್ತಿ ಹಂಗೆ ಬೇಯಿಸಬಾರ್ದು ನೋಡಿ. ವಾವ್, ಸೂಪರಾಗಿದೆ, ಸೂಪರ್ ಇರುತ್ತೆ. ಮಾಡಿದ್ನೇ ಒಂದೇ ಸರಿ ಒಂದೇ ಥರ ಮಾಡ್ಕೊಂಡು ತಿಂತಾಯಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಇಷ್ಟ ಇದ್ದರೆ ಇದಕ್ಕೆ ಹಸಿ ಬಟಾಣಿ, ಆಲೂಗಡ್ಡೆ ಎಲ್ಲ ಹಾಕ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಎಕ್ಸಿಲೆಂಟ್ ಆಗಿದೆ. ಆ ಬೆಳ್ಳುಳ್ಳಿ ಫ್ರೈ ಆಗಿದ್ದು ಮಧ್ಯದಲ್ಲಿ, ಆ ತುಪ್ಪದ ಅರೋಮಾ. ವಾವ್, ಸೂಪರ್. ಬಿಸಿ ಬಿಸಿ ತಿಂತಾಯಿದ್ರೆ ತಿನ್ನೋಣ ಅನಿಸುತ್ತೆ. ಚಳಿ ಇದೆ ಇವಾಗ, ಹಿಮ ಅಲ್ಲ ಈಗ ಸ್ವಲ್ಪ. ಹಿಂಗೆಲ್ಲ ಬಿಸಿದು ಟ್ರೈ ಮಾಡಿ ತಿಂತಾಯಿದ್ರೆ ವಾವ್, ಸೂಪರ್. ಇದೆಲ್ಲ ನಮ್ಮಮ್ಮ ಮಾಡ್ತಾಯಿದ್ರು ಆಗ. ನಮ್ಮಮ್ಮ ಒಳ್ಳೆ ಕುಕ್ಕು, ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮಮ್ಮ. ತುಂಬ ನಮ್ಮಮ್ಮನ ಕಾಲದ ಅಡುಗೆಗಳನ್ನೇ ನಾನು ಮಾಡ್ತಾಯಿರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ.